ಹೊನ್ನಾವರ ತಾಲೂಕಿನಾದ್ಯಂತ ಉಂಟಾಗುತ್ತಿರುವ ಅನಿಯಮಿತ ಹಾಗೂ ಪದೇ ಪದೇ ವಿದ್ಯುತ್ ವ್ಯತ್ಯಯ ಸಮಸ್ಯೆಯನ್ನು ಶೀಘ್ರವಾಗಿ ಸರಿಪಡಿಸಬೇಕೆಂದು ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀಲಕಂಠ ಕೆ ನಾಯ್ಕ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ವಿವಿಧ ಸಂಘಟನೆಯ ಪ್ರಮುಖರ ಜೊತೆ ಹೊನ್ನಾವರ ಹೆಸ್ಕಾಂ ಕಚೇರಿಗೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಿದರು. ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮಗಳು ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಮತ್ತು ಅನಿಯಮಿತವಾಗಿ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದ್ದು ಸಾರ್ವಜನಿಕ ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿದೆ. ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಪದೇ ಪದೇ ವಿದ್ಯುತ್ ಕಡಿತವಾಗುತ್ತಿರುವುದರಿಂದ ವಿದ್ಯಾರ್ಥಿಗಳು, ರೋಗಿಗಳು, ವೃದ್ಧರು, ಮಕ್ಕಳು, ವ್ಯಾಪಾರಸ್ಥರು, ಉದ್ಯೋಗಿಗಳು ಹಾಗೂ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಪ್ರಸ್ತುತ ಬೇಸಿಗೆ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ವಿದ್ಯುತ್ ಸಮಸ್ಯೆ ಇನ್ನಷ್ಟು ಗಂಭೀರವಾಗಿದ್ದು, ದಿನದ ಹೊತ್ತಿನಲ್ಲಿ ಹಾಗೂ ರಾತ್ರಿ ಸಮಯದಲ್ಲಿಯೂ ವಿದ್ಯುತ್ ವ್ಯತ್ಯಯ ಹೆಚ್ಚಾಗಿ ಸಂಭವಿಸುತ್ತಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಯಲ್ಲಿ ಹಾಗೂ ಆನ್ಲೈನ್ ಅಧ್ಯಯನದಲ್ಲಿ ತೊಂದರೆ ಉಂಟಾಗುತ್ತಿದೆ. ಅನೇಕ ಮನೆಗಳಲ್ಲಿ ಮಕ್ಕಳು ಮತ್ತು ವೃದ್ಧರು ಬಿಸಿಲಿನ ತಾಪದಿಂದ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಅದೇ ರೀತಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಹಾಗೂ ಮನೆಗಳಲ್ಲಿ ವೈದ್ಯಕೀಯ ಉಪಕರಣಗಳನ್ನು ಅವಲಂಬಿಸಿರುವವರು ಭಾರೀ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೆಲವೆಡೆ ವಿದ್ಯುತ್ ಇಲ್ಲದ ಕಾರಣ ಕುಡಿಯುವ ನೀರಿನ ಸರಬರಾಜು ವ್ಯತ್ಯಯಗೊಂಡು ಸಾರ್ವಜನಿಕರಿಗೆ ಮತ್ತಷ್ಟು ತೊಂದರೆ ಉಂಟಾಗಿದೆ. ಸಣ್ಣ ವ್ಯಾಪಾರಿಗಳು, ಅಂಗಡಿ ಮಾಲೀಕರು ಹಾಗೂ ಕೈಗಾರಿಕಾ ಚಟುವಟಿಕೆ ನಡೆಸುವವರು ವಿದ್ಯುತ್ ವ್ಯತ್ಯಯದಿಂದ ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಕಂಪ್ಯೂಟರ್ ಆಧಾರಿತ ಕೆಲಸಗಳು, ಇಂಟರ್ನೆಟ್ ಸೇವೆಗಳು ಹಾಗೂ ಬ್ಯಾಂಕಿಂಗ್ ವ್ಯವಹಾರಗಳಿಗೂ ಸಮಸ್ಯೆಯಾಗುತ್ತಿದೆ. ಅನೇಕ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಗ್ರಾಮೀಣ ಭಾಗದ ರೈತರು ಕೂಡ ನೀರಾವರಿ ಪಂಪ್ ಸೆಟ್ಗಳಿಗೆ ಸರಿಯಾದ ವಿದ್ಯುತ್ ಸಿಗದೆ ಕೃಷಿ ಚಟುವಟಿಕೆಯಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ಪದೇ ಪದೇ ವಿದ್ಯುತ್ ಕಡಿತದಿಂದ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗುವ ಸಂಭವವೂ ಹೆಚ್ಚಾಗಿದೆ. ಆದುದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾಲೂಕಿನಾದ್ಯಂತ ನಡೆಯುತ್ತಿರುವ ಅನಿಯಮಿತ ವಿದ್ಯುತ್ ವ್ಯತ್ಯಯವನ್ನು ಶೀಘ್ರವಾಗಿ ನಿಯಂತ್ರಿಸಬೇಕು. ವಿದ್ಯುತ್ ಕಡಿತ ಮಾಡುವ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಮುಂಚಿತ ಮಾಹಿತಿ ನೀಡಬೇಕು. ಹಳೆಯ ಹಾಗೂ ದೋಷಪೂರಿತ ವಿದ್ಯುತ್ ಲೈನ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ತುರ್ತಾಗಿ ದುರಸ್ತಿ ಮಾಡಬೇಕು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಿಗೆ ಸಮರ್ಪಕ ಮತ್ತು ನಿರಂತರ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು. ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ತಕ್ಷಣ ಸ್ಪಂದಿಸುವ ವ್ಯವಸ್ಥೆ ರೂಪಿಸಬೇಕು. ರಾತ್ರಿ ವೇಳೆಯ ಅನಗತ್ಯ ವಿದ್ಯುತ್ ವ್ಯತ್ಯಯವನ್ನು ತಡೆಗಟ್ಟಲು ವಿಶೇಷ ಕ್ರಮ ಕೈಗೊಳ್ಳಬೇಕು. ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಅಗತ್ಯ ಕ್ರಮ ಕೈಗೊಂಡು ತಾಲೂಕಿನ ಜನರಿಗೆ ನಿರಂತರ ಹಾಗೂ ಸಮರ್ಪಕ ವಿದ್ಯುತ್ ಪೂರೈಕೆ ಸಲ್ಲಿಸಬೇಕು. ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀಲಕಂಠ ಕೆ ನಾಯ್ಕ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ವಿವಿಧ ಸಂಘಟನೆಯ ಪ್ರಮುಖರ ಜೊತೆ ಹೊನ್ನಾವರ ಹೆಸ್ಕಾಂ ಕಚೇರಿಗೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಿದರು. ಸಮಸ್ಯೆ ಪರಿಹಾರವಾಗದೇ ಇದ್ದಲ್ಲಿ ಸಾರ್ವಜನಿಕರೊಂದಿಗೆ ಸೇರಿ ಉಗ್ರ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು ಎಂದು ಎಚ್ಚರಿಸಿದರು. ಕೆಆರ್ಎಸ್ ಪಕ್ಷದ ಉತ್ತರ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ನೀಲಕಂಠ ಕೆ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ರವಿ ಹೊಸಕಟ್ಟ, ಕುಮಟಾ ತಾಲೂಕಾ ಅಧ್ಯಕ್ಷರು ಕೆಟಿ ಪಟ್ಗಾರ್, ಸದಸ್ಯರಾದ ಸಂದೀಪ್ ನಾಯ್ಕ್, ರಾಮಾನುಜ ಅಯ್ಯಂಗಾರ್, ಉಲ್ಲಾಸ್ ನಾಯ್ಕ್, ಗಣಪತಿ ನಾಯ್ಕ್, ಮಹಿಳಾ ಘಟಕ ಹೊನ್ನಾವರ ಇದರ ಅಧ್ಯಕ್ಷರಾದ ಆಯಿಷಾ ಸೈಯದ್, ತಾಲೂಕಾ ಉಪಾಧ್ಯಕ್ಷರಾದ ಗಣಪತಿ ನಾಯ್ಕ್, ಕೆಆರ್ಎಸ್ ಪಕ್ಷದ ಸದಸ್ಯರು ಹಾಗೂ ಸಾಮಾಜಿಕ ಹೋರಾಟಗಾರ ಶಂಕರ್ ಗೌಡ ಗುಣವಂತೆ, ಅರಸು ವೇದಿಕೆ ಅಧ್ಯಕ್ಷರಾದ ಅನಂತ್ ನಾಯ್ಕ್ ಹೆಗಾರ್, ಕರವೇ ಅಧ್ಯಕ್ಷ ಮಂಜುನಾಥ್ ಗೌಡ, ಕೆಆರ್ಎಸ್ ಸದಸ್ಯರು ಹಾಗೂ ಸಾರ್ವಜನಿಕರು ಇದ್ದರು. ಜೀವ ತಿನ್ನೋದಕ್ಕೆ ಜನ ನೀವೆಲ್ಲ ಎಸಿ ಕಾರಲ್ಲಿ ಇನ್ವರ್ಟರ್ ಹಾಕೊಂಡು ಆರಾಮಾಗಿ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಾ. ಜನ ಮಾತ್ರ ಈ ಸೆಕೆಯಲ್ಲಿ ಈ ಬೆಂದೋಗ್ಬೇಕಾ? ಇಲ್ಲಿ ಇಂಥವ್ರನ್ನೆಲ್ಲ ಯಾಕೆ ಇಟ್ಕೊಳ್ತಿದ್ದೀರಾ? ನೀವೇ ನೋಡಿ, ಜನಪ್ರತಿನಿಧಿಗಳು ನೋಡಿ, ನೀವು ಈ ಲೈವ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ಇವರು ಕೊಟ್ಟಿರುವಂತ ಉತ್ತರಗಳನ್ನ ನೀವು ಕೇಳಿ ಎಂತವರಿಗಾದ್ರೂ ಆಕ್ರೋಶ ಬರ್ತದೆ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ ಇವರು. ಇಂತಹ ನಾಲಾಯಕಗಳನ್ನೆಲ್ಲ ಯಾಕೆ ಇಟ್ಕೊಳ್ತೀರಾ ಇಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಜನರ ಜೀವ ತಿನ್ನೋದಕ್ಕೆ? ಪ್ರತಿಯೊಂದಕ್ಕೂ ಜನರ ತೆರಿಗೆ ಹಣದಲ್ಲಿ ಅವ್ರಿಗೆ ಕಾರು ಓಡಾಡೋದಕ್ಕೆ ವ್ಯವಸ್ಥೆ, ಅವ್ರಿಗೆ ಏನು ಬೇಕಾದ ವ್ಯವಸ್ಥೆಗಳನ್ನ ಮಾಡ್ತೀರಾ ನೀವು? ಕೇಳೋದಕ್ಕೆ ಬಂದ್ರೆ ಮಾಡ್ತೀವಿ ಏನ್ ಮಾಡ್ತೀವಿ? ಜೀವ ಹೋದ್ಮೇಲೆ ಮಾಡ್ತೀರಾ ನೀವು? ಇವತ್ತು ಎಷ್ಟು ರೋಗಗಳು ಉತ್ಪಾದನೆ ಆಗ್ತಾ ಇದೆ ಸಮ್ಮರ್ ಇದರಲ್ಲಿ ಸೀಸನ್ ಅಲ್ಲಿ. ಈಗ ಮಳೆಗಾಲ ಬರೋದು ಮುಂದೆ ಮಳೆಗಾಲದಲ್ಲಿ ಸಣ್ಣ ಸಣ್ಣ ನೊಣಗಳು ಉಟ್ಕೊಳ್ತವೆ, ಸೊಳ್ಳೆಗಳು ಉತ್ಪಾದನೆ ಆಗ್ತದೆ, ಅದರಿಂದ ರೋಗಗಳು ಬರ್ತವೆ. ರೋಗಗಳು ಬಂದ ಮೇಲೆ ಸರಿ ಮಾಡ್ತೀರಂತೆ. ಏನಿದು ನಿಮ್ದು? ನಾಚಿಕೆ ಆಗೋದಿಲ್ವಾ ಈ ರೀತಿ ದುರಾಡಳಿತ ಮಾಡೋದಕ್ಕೆ? ಜನ ಏನಾದ್ರೂ ರೋಸಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೇಳ್ತಾರೆ, ನಮಗೆ ಸರಿಯಾಗಿ ವಿದ್ಯುತ್ ಕೊಡಿ, ಇಲ್ಲ ಅಂತಂದ್ರೆ ಮನೆಗೆ ನಡೀರಿ ಅಂತ. ಇಂಥ ದುರ್ವ್ಯವಸ್ಥೆಯನ್ನು ನೀವು ನಿರ್ಮಾಣ ಮಾಡಬೇಡಿ ದಯವಿಟ್ಟು. ಹಾಗಾಗಿ ಇವಿಷ್ಟು ವಿಚಾರವನ್ನು ನಾನು ಸಾರ್ವಜನಿಕ ಪರವಾಗಿ ಎಚ್ಚರಿಸ್ತಾ ಇದ್ದೇನೆ. ಕೇವಲ ಒಂದೇ ಒಂದು ಪೋಸ್ಟ್
ಇವತ್ತು ಅಧಿಕಾರಿಗಳಿಗೆ ಕೇಳಬೇಕು ಅಂತ ನಾವು ತೀರ್ಮಾನ ಮಾಡಿ ಒಂದೇ ಒಂದು ಪೋಸ್ಟ್ ಮಾಡಿರೋದಕ್ಕೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಸಾರ್ವಜನಿಕರು ನನಗೆ ಬೆಂಬಲ ಕೊಟ್ಟಿದ್ದಾರೆ. ಇದೇ ತರ ಜನ ಬೆಂಬಲ ಕೊಡ್ತಾರೆ ಅಂತಂದ್ರೆ ಇಡೀ ವಿದ್ಯುತ್ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳು, ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ.